ಒಂದು ಕಡೆ ಬಿಜೆಪಿ ನಮ್ಮ ಸ್ನೇಹಿತರು 3 ದಿವಸದಿಂದ ಸ್ಟೇಷನ್ಗಳ ಮುಂದೆ ಕೂತವರಲ್ಲ. ಈಗ ನಾವು ಕರಸೇವಕರು ನಮ್ಮನ್ನು ಅರೆಸ್ಟ್ ಮಾಡಿ, ನಾವು ಕರಸೇವಕರು ನಮ್ಮನ್ನು ಅರೆಸ್ಟ್ ಮಾಡಿ ಅಂತೇಳಿ ಅಲ್ಲಿ ಯಾರನ್ನ ಪಾಪ ಮಾಡಿದಿರಲ್ಲ, ಮಾಡಿ ಎಲ್ಲರನ್ನು ಯಾವ ರೀತಿ ಮಾಡ್ತೀರ ಅನ್ನೋದಕ್ಕೆ ಇದಕ್ಕಿಂತಲೂ ಬೇಕಾ? ವಿಕ್ರಮ್ ಸಿಂಹನಿಗಿಂತಲೂ ನಿಮಗೆ ಉದಾಹರಣೆ ಬೇಕಾ ಈ ಸರ್ಕಾರದ ನಡವಳಿಕೆ? ಅಧಿಕಾರ ಯಾಕೆ ನಡೀತಾ ಇದೆ ಈ ಸರ್ಕಾರದಲ್ಲಿ ಅಂತ. ಅದಕ್ಕೆ ಇವತ್ತು ನಾನು ಈ ವಿಷಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದೊಡ್ಡವ್ರದ್ದು ನೈಸ್ತು ಅವೆಲ್ಲ ಮುಂದೆ ಚರ್ಚೆ ಮಾಡೋಣ, ಎಲ್ಲೂ ಹೋಗಲ್ಲ, ಇರ್ತೀವಿ, ಬದುಕಿರ್ತೀವಿ. ಅವ್ರ ಹೋರಾಟ ಇದೆಯಲ್ಲ 30 ವರ್ಷದ್ದು, ಆ ನೈಸ್ ವಿಷಯದಲ್ಲಿ ಯಾವ ಕಾರಣಕ್ಕೂ ಅದರಲ್ಲಿ ರೈತನಿಗೆ ನ್ಯಾಯ ದೊರಕೋವರಿಗೆ, ಆ ಅಕ್ರಮವನ್ನು ಸರಿಪಡಿಸೋವರಿಗೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನಾವು ಮುಂದುವರಿಸ್ತೀವಿ ಅದನ್ನು. ಅದು ಮುಂದಕ್ಕೆ ಸಮಯ ಇದೆ. ಈಗ ನಾವು ಚರ್ಚೆ ಮಾಡೋದ್ರ ಬಗ್ಗೆ ನಿಮಗೆ ಇವತ್ತು ಜನಗಳಿಗೆ ನಿಮಗೂ ಬೇಕಾಗಿರೋದು ಇವತ್ತು ವಿಷಯ ಅಲ್ಲಿದೆ. ಎಲ್ಲರ ಗಮನ ಆ ಕಡೆ ಇದೆ. ಅದರಿಂದ ಆ ಗಮನಕ್ಕೆ ಇದು ಒಂದು ಒತ್ತು ಕೊಡ್ಲಿಕ್ಕೆ ನಿಮಗೆ ಕೊಡ್ತಾ ಇದ್ದೇನೆ. ಈ ಅರಣ್ಯ ಇಲಾಖೆನ ಪಾಪ 5 ಜನ ಅಧಿಕಾರಿಗಳು ಹೋಗಿ ವಿಕ್ರಮ್ ಸಿಂಗ್ನ ಮೇಲೆ ಆಕ್ಷನ್ ತಗೊಳ್ಳೋದು ಬೇರೆ, ನೀವು ಸರ್ಕಾರ ದುರುಪಯೋಗ ಪಡಿಸ್ಕೊಂಡು. ಬೀಟೆ ಮರ ಯಾರು ಕಡ್ದಿಲ್ಲ. ಬೀಟೆ ಮರನ ಗೆಂಡಕೆರೆ ಫಾರೆಸ್ಟಲ್ಲಿ ಕಡಿದು ಅಲ್ಲಿಂದ ತಂದು ಇಲ್ಲಿಗೆ ಹಾಕಳಿ ಅಂತಾರೆ ಕೇಸ್ ಬುಕ್ ಮಾಡೋಕ್ಕೆ. ಯಾಕೆಂದ್ರೆ ಅದು ಅಫೆನ್ಸು. ಇವ್ರು ಕಟ್ ಮಾಡಿರೋದು ಅವ್ರಿಗೆ ಜಯಮಾನ್ ಅವರು, ಅದು ಕಾಡು ಮರಗಳವು. ಅದು ಅಲ್ಲೇ ಹಾಸನ ಪಕ್ಕದಲ್ಲೇ, ಅದು ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆಯಲ್ಲ ಅಲ್ಲಿ. ಯಾವಾಗ ಹೋದಾಗ ಗೆಸ್ಟ್ ಹೌಸಲ್ಲಿ ಇದ್ರೆ ಅಲ್ಲಿ ರೆಸ್ಟ್ ಇದಕ್ಕೆ ಚುನಾವಣೆಗೆ ಹೋದಾಗ ಅಲ್ಲಿ ಬೀಟೆ ಮರವೇ ಅಂತ ಗೊತ್ತಾಗಿ ಬಹುಶಃ ಅಲ್ಲಿ ಹೇಳವ್ರೆ ಕಟ್ ಮಾಡ್ತಂದು ಇಲ್ಲ ಹಾಕಿ ಅಂತ. ಕೇಸ್ ಫಿಟ್ ಮಾಡಬೇಕಲ್ಲ ಸ್ಟ್ರಾಂಗ್ ಆಗಿ, ಪ್ರತಾಪ್ ಸಿಂಹ ಬಾಯಿ ಮುಚ್ಚಿಸ್ಬೇಕಲ್ಲ. ಅದಕ್ಕೆ ಬಹುಶಃ ಇದೆಲ್ಲ ನಡೆದಿದೆ ಈ ಡ್ರಾಮಾ.